ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 14, 15 ಮತ್ತು 16ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಇವತ್ತಿನ ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಮಾವೋರಿ ಜನಾಂಗದವರು ಯಾವ ದೇಶದ ಒಂದು ಮೂಲ ನಿವಾಸಿಗಳಾಗಿದ್ದಾರಪ್ಪ ಅಂದರೆ ಇವರು ನ್ಯೂಜಿಲ್ಯಾಂಡಿನ ಮೂಲ ನಿವಾಸಿಗಳು ಆಗಿರ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇವರು ಸುಮಾರು 700-800 ವರ್ಷಗಳ ಹಿಂದೆ ಪೋಲಿನೇಷಿಯಾ ಪ್ರದೇಶದಿಂದ ನ್ಯೂಜಿಲ್ಯಾಂಡಿಗೆ ವಲಸೆಯನ್ನು ಬಂದಿದ್ದಾರೆ ನೋಡಿ. ಯಾವ ಪ್ರದೇಶದಿಂದ ವಲಸೆಯನ್ನು ಬಂದಿದ್ದಾರಪ್ಪ ಅಂದ್ರೆ ಪೋಲಿನೇಷಿಯಾ ಪ್ರದೇಶದಿಂದ ನ್ಯೂಜಿಲ್ಯಾಂಡಿಗೆ ವಲಸೆಯನ್ನು ಬಂದಿರ್ತಾರೆ. ಮಾವೋರಿ ಭಾಷೆ ಇವರ ಒಂದು ನ್ಯೂಜಿಲ್ಯಾಂಡಿನ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿರ್ತದೆ. ಏನು ಹಕ್ಕ ಎಂಬ ಸಾಂಪ್ರದಾಯಿಕ ಯುದ್ಧ ಒಂದು ನೃತ್ಯವು ಮಾವೋರಿ ಜನಾಂಗದವರೊಂದು ಪ್ರಮುಖ ಸಾಂಸ್ಕೃತಿಕ ಪರಂಪರೆಯಾಗಿದೆ ನೋಡಿ. ಮೋದಿಜಿಯವರನ್ನು ಅಲ್ಲಿಗೆ ವೆಲ್ಕಮ್ ಮಾಡಬೇಕಾದ್ರೆ ಆ ಜನಾಂಗದವರು ವಿಚಿತ್ರವಾಗಿ ವೆಲ್ಕಮನ್ನು ಮಾಡಿರ್ತಾರೆ. ಆ ಜನಾಂಗದ ಒಂದು ಸಾಂಸ್ಕೃತಿಕ ಪರಂಪರೆ ಆಗಿರ್ತದೆ. ಒಂದು ಸೋಷಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿತ್ತು ಮೋದಿಜಿಯವರ ಒಂದು ಆಗಮನವನ್ನು ನೀವು ಕೂಡ ಗಮನಿಸಿರ್ತೀರಿ. ಇನ್ನು ಅದೇ ರೀತಿಯ ಮಾವೋರಿ ಜನರು ತಮ್ಮ ಸಂಸ್ಕೃತಿ, ಭಾಷೆ, ಕಲೆ ಮತ್ತು ಸಾಂಪ್ರದಾಯಿಕವನ್ನು ಇಂದಿಗೂ ಅದನ್ನು ಸಂರಕ್ಷಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ನೋಡಿ. ಆ ಜನಾಂಗದವರು ಯಾವುದೇ ಒಂದು ಆಚರಣೆ ಇರಲಿ ಅದನ್ನು ಒಂದು ಪಾಲಿಸ್ಕೊಂಡು ಬಂದಿರತಕ್ಕಂಥ. ಇನ್ನು ನ್ಯೂಜಿಲ್ಯಾಂಡಿನ ರಾಷ್ಟ್ರೀಯ ಗುರುತು ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಮಾವೋರಿ ಜನಾಂಗಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಅವರನ್ನು ವೆಲ್ಕಮ್ ಮಾಡಲು ಮೋದಿಜಿಯವರಿಗೆ ಆ ಒಂದು ವೆಲ್ಕಮನ್ನು ಕೂಡ ಮಾಡಿರ್ತಾರೆ. ಇನ್ನು ಮಾವೋರಿ ಜನರು ಹಕ್ಕುಗಳು, ಭಾಷೆಯ ಸಂರಕ್ಷಣೆ ಮತ್ತು ಸಾಂಸ್ಕೃತಿಕ ಪರಂಪರೆ ವಿಷಯಗಳು ಇತ್ತೀಚೆಗೆ ಅತ್ಯಂತ ಸುದ್ದಿಯಲ್ಲಿ ಯಾಕೆ ಬಂತುವಪ್ಪ ಅಂದರೆ ಮೋದಿಜಿಯವರು ಅಲ್ಲಿ ನ್ಯೂಜಿಲ್ಯಾಂಡಿಗೆ ಭೇಟಿಯನ್ನು ನೀಡಿರುವುದರಿಂದ ಆ ಒಂದು ಸುದ್ದಿಯಲ್ಲಿ ಬಂದಿರತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಲವಂತದ ದುಡಿಮೆಯನ್ನು ಬಳಸಿ ತಯಾರಿಸಿದ ಸರಕುಗಳ ಆಮದವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ಯಾವ ಸಂಸ್ಥೆಯ ಮೂಲಕ ನಿಷೇಧವನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಭಾರತ ಸರ್ಕಾರವು ಬಲವಂತದ ದುಡಿಮೆಯಿಂದ ತಯಾರಿಸಿದ ಸರಕುಗಳ ಆಮದವನ್ನು ನಿಷೇಧವನ್ನು ಮಾಡಿರ್ತಕ್ಕಂಥದ್ದು. ಈ ಆದೇಶವನ್ನು ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಅಂತಕ್ಕಂಥದ್ದು ಹೊರಡಿಸಿರ್ತಕ್ಕಂಥದ್ದು. ಈ ನಿಷೇಧವನ್ನು ವಿದೇಶಿ ವ್ಯಾಪಾರ ನೀತಿ ಅಡಿಯಲ್ಲಿ ಜಾರಿಗೆಯನ್ನು ತಂದಿರತಕ್ಕಂಥದ್ದು ನೋಡಿ. ಯಾವುದರ ಅಡಿಯಲ್ಲಿ ಜಾರಿಗೆ ತರಲಾಗಿದೆ ಅಂತಕ್ಕಂಥದ್ದು ಆಲ್ರೆಡಿ ಪ್ರಶ್ನೆಯನ್ನು ಆಗಿರ್ತಕ್ಕಂಥದ್ದು. ಈ ಕ್ರಮದ ಒಂದು ಉದ್ದೇಶ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ನೈತಿಕ ವ್ಯಾಪಾರಕ್ಕೆ ಉತ್ತೇಜನ ನೀಡ್ತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿರ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 2028-29 ಅವಧಿಯಲ್ಲಿ ತಾತ್ಕಾಲಿಕ ಸದಸ್ಯತ್ವಕ್ಕಾಗಿ ಭಾರತವು ಜುಲೈ 13ರಂದು ಪ್ರಾರಂಭ ಮಾಡಿರ್ತಕ್ಕಂಥ ಅಧಿಕೃತ ಒಂದು ಪ್ರಚಾರದ ಅಭಿಯಾನದ ಒಂದು ಹೆಸರು ಏನು ಅಪ್ಪ ಅಂದ್ರೆ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಭಾರತ ಸರ್ಕಾರ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯ 2028-29 ಒಂದು ತಾತ್ಕಾಲಿಕ ಸದಸ್ಯತ್ವವಾಗಿ ಅಧಿಕೃತವಾಗಿರ್ತಕ್ಕಂಥ ಒಂದು ಪ್ರಚಾರ ಅಭಿಯಾನವನ್ನು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು. ಈ ಅಭಿಯಾನದ ಒಂದು ಹೆಸರು ಅಂತಕ್ಕಂಥದ್ದು ಇಲ್ಲಿ ಶಾಂತಿ ಅಂತೇಳಿ ಇಡಲಾಗಿರ್ತಕ್ಕಂಥದ್ದು ನೋಡಿ. ಇತ್ತೀಚೆಗೆ ಯುದ್ಧಗಳು ಅಂತಕ್ಕಂಥದ್ದು ಜಾಸ್ತಿ ನಡೀತಾ ಇದ್ದೇವೆ. ರಾಷ್ಟ್ರಗಳ ಮಧ್ಯೆ ಒಂದು ಸಂಘರ್ಷಣ ನಡೀತಾ ಇರೋದರಿಂದ ಇಲ್ಲಿ ಇದು ಶಾಂತಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಇಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಾರಂಭವನ್ನು ಮಾಡಿರ್ತಕ್ಕಂಥ ಇಂತಹ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಈ ಅಭಿಯಾನವನ್ನು ಜುಲೈ 13, 2026ರಂದು ನ್ಯೂಯಾರ್ಕಿನ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿ
ಆರಂಭವನ್ನು ಮಾಡಲಾಗಿರ್ತಕ್ಕಂಥ ಒಂದು ವಿದೇಶಾಂಗ ಸಚಿವರು ಯಾರಪ್ಪ ಅಂದರೆ ಇಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಅಂತಕ್ಕಂಥವ್ರು ಈ ಅಭಿಯಾನವನ್ನು ಅಧಿಕೃತವಾಗಿ ಪ್ರಾರಂಭವನ್ನು ಮಾಡಿರ್ತಾರೆ ನೋಡಿ. ಪ್ರಚಲಿತದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಒಂದು ಇಲ್ಲಿ ಸಂಘರ್ಷದಿಂದ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸ್ವಲ್ಪ ನೀವು ತೆಗೆದು ನೋಡಿದ್ರಿಯಪ್ಪ ಅಂದ್ರೆ ಇಂತಹ ಪ್ರಶ್ನೆಗಳು ಜಾಸ್ತಿ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟು ಶರಾವತಿ ಸಿಂಹಬಾಲದ ಕೋತಿಗಳ ವನ್ಯಜೀವಿ ಧಾಮವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಶರಾವತಿ ಸಿಂಹಬಾಲದ ಕೋತಿಗಳ ಒಂದು ವನ್ಯಜೀವಿ ಧಾಮ ಅಂತಕ್ಕಂಥದ್ದು ಇದು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ಹೊಸ ನಗರ ಅಂತಕ್ಕಂಥ ಭಾಗದಲ್ಲಿ ವ್ಯಾಪಿಸಿರ್ತಕ್ಕಂಥದ್ದು. 2019ರಲ್ಲಿ ವಿಸ್ತರಣೆಗೊಂಡಿರ್ತಕ್ಕಂಥ ನಂತರ ಈ ವನ್ಯಜೀವಿ ಧಾಮವು ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಅರಣ್ಯ ಪ್ರದೇಶಗಳಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಈ ವನ್ಯಜೀವಿ ಧಾಮವು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಸಿಂಹ ಬಾಲದ ಕೋತಿಗಳ ಸಂರಕ್ಷಣೆಗಾಗಿ ಇರ್ತಕ್ಕಂಥದ್ದು. ಇಲ್ಲಿ ದಟ್ಟ ಸಹ ಹರಿದ್ವರ್ಣ ಅರಣ್ಯಗಳು, ಸಮೃದ್ಧಿಯ ವನ್ಯಜೀವಿಗಳು ಮತ್ತು ಅನೇಕ ಅಪರೂಪದ ಪ್ರಾಣಿ ಪಕ್ಷಿಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ. ಇಲ್ಲಿ ಸಿಂಹ ಬಾಲದ ಕೋತಿಗಳ ಬಗ್ಗೆನೂ ಕೂಡ ಅನೇಕ ಪ್ರಶ್ನೆಗಳು ಬಂದಿರತಕ್ಕಂಥದ್ದು, ಆದ್ದರಿಂದ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟು ಪ್ರತಿ ವರ್ಷ ವಿಶ್ವ ಶಾರ್ಕ್ ಜಾಗೃತಿ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಜುಲೈ 14ರಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ವಿಶ್ವ ಶಾರ್ಕ್ ಜಾಗೃತಿ ದಿನವನ್ನು ಪ್ರತಿ ವರ್ಷ ಜುಲೈ 14ರಂದು ಆಚರಣೆಯನ್ನು ಮಾಡಿದ್ರೆ ಈ ದಿನದ ಒಂದು ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಶಾರ್ಕ್ಗಳ ಸಂರಕ್ಷಣೆ ಮತ್ತು ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ಆಚರಣೆ ಮಾಡ್ತಕ್ಕಂಥ. ಇನ್ನು ಶಾರ್ಕ್ಗಳು ಸಮುದ್ರ ಪರಿಸರದ ಸಮತೋಲನ ಕಾಪಾಡುವಲ್ಲಿ ಒಂದು ಪ್ರಮುಖ ಜೀವಿಗಳಾಗಿರ್ತವ. ಅತಿಯಾದ ಮೀನುಗಾರಿಕೆ, ಅಕ್ರಮ ಬೇಟೆ ಮತ್ತು ಸಮುದ್ರ ಮಾಲಿನ್ಯದಿಂದ ಅನೇಕ ಶಾರ್ಕ್ ಜಾತಿಗಳು ಅಪಾಯದಲ್ಲಿರ್ತಕ್ಕಂಥದ್ದು. ಆದ್ದರಿಂದ ಅದರ ಸಂರಕ್ಷಣೆಗೆ ಒಂದು ದಿನವನ್ನು ಇದೆಯಪ್ಪ ಅಂದ್ರೆ ಅದಕ್ಕೆ ಸ್ವಲ್ಪ ಒತ್ತನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನವನ್ನು ಹೊಂದಿರತಕ್ಕಂಥ ಪ್ರಸಿದ್ಧ ಒಂದು ಗಾಯಕಿ ಎಸ್ ಜಾನಕಿಯವರು ಇದ್ದ ಪ್ರಸಿದ್ಧ ಬಿರುದು ಯಾವುದು ಅಪ್ಪ ಅಂದ್ರೆ ಇಲ್ಲಿ ದಕ್ಷಿಣ ಭಾರತದ ಕೋಗಿಲೆ ಅಂತಕ್ಕಂಥ ಒಂದು ಬಿರುದನ್ನು ಪಡೆದಿರ್ತಾರೆ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತ್ತೀಚೆಗೆ ನಿಧನ ಹೊಂದಿದವರ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ದಿನಾಚರಣೆ ಆಗಿರ್ಬೋದು, ನಿಧನ ಹೊಂದಿದವರ ಬಗ್ಗೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟನ್ನು ಮಾಡಬೇಡಿ ನೋಡಿ. ಎಸ್ ಜಾನಕಿಯವರು ಭಾರತದ ಪ್ರಸಿದ್ಧ ಹಿನ್ನೆಲೆ ಗಾಯಕಿಯಾಗಿದ್ದರು. ಅವರಿಗೆ ದಕ್ಷಿಣ ಭಾರತದ ಕೋಗಿಲೆ ಅಂತಕ್ಕಂಥ ಒಂದು ಜನಪ್ರಿಯವಾಗಿರ್ತಕ್ಕಂಥ ಬಿರುದು ಕೂಡ ಇರತಕ್ಕಂಥದ್ದು. ಒಂದು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಯಲ್ಲಿ ಸಾವಿರಾರು ಹಾಡುಗಳನ್ನು ಇವರು ಹಾಡಿರ್ತಾರೆ ನೋಡಿ. 17ಕ್ಕೂ ಹೆಚ್ಚು ಭಾಷೆಯಲ್ಲಿ ಇವರು ಹಾಡನ್ನು ಹಾಡಿರ್ತಾರೆ. ಅವರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಒಂದು ಪ್ರಶಸ್ತಿಯನ್ನು ಇವರಿಗೆ ಲಭಿಸಿರ್ತವೆ. ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕಿಯಲ್ಲಿ ಎಸ್ ಜಾನಕಿಯವರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಇನ್ನು ಜಪಾನ್ ದೇಶದ ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥ ಇತ್ತೀಚೆಗೆ ಮರುಬಳಕೆ ಮಾಡಬಹುದಾದ ರಾಕೆಟಿನ ಒಂದು ಮೂಲ ಮಾದರಿಯ ಒಂದು ಹೆಸರು ಏನಪ್ಪ ಅಂದ್ರೆ ಇಲ್ಲಿ RV-X ಅಂತಕ್ಕಂಥ ಒಂದು ರಾಕೆಟ್ ಅಂತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜಪಾನ್ ದೇಶ ಅಭಿವೃದ್ಧಿಪಡಿಸಿರ್ತಕ್ಕಂಥ ಇತ್ತೀಚೆಗೆ ಒಂದು ಮರುಬಳಕೆ ಮಾಡಬಹುದಾದ ರಾಕೆಟಿನ ಮೂಲ ಮಾದರಿ ಹೆಸರು ಏನಪ್ಪ ಅಂದ್ರೆ ಇಲ್ಲಿ RV-X ಅಂತಕ್ಕಂಥ. ಇದನ್ನು ಜಪಾನಿನ ಒಂದು ಏರ್ಸ್ಪೇಸ್ ಅಂತಕ್ಕಂತಹ ಒಂದು ಪರಿಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ಇದನ್ನು ಅಭಿವೃದ್ಧಿಯನ್ನು ಮಾಡಿರ್ತದೆ. ಈ ರಾಕೆಟಿನ ಮೊದಲ ಒಂದು ಯಶಸ್ವಿ ಅಂತಕ್ಕಂಥ ಪರೀಕ್ಷೆ ಇಲ್ಲಿ
ಜುಲೈ 2026ರಲ್ಲಿ ನಡೆದಿರ್ತಕ್ಕಂಥದ್ದು. ರಾಕೆಟ್ ಯಶಸ್ವಿಯಾಗಿ ಉಡಾವಣೆಗೊಂಡು ಸುರಕ್ಷಿತವಾಗಿರ್ತಕ್ಕಂಥ ಒಂದು ನೆಲಕ್ಕೆ ಉಳಿರ್ತಕ್ಕಂಥದ್ದು. ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ರಾಕೆಟ್ ಅಂತಕ್ಕಂಥದ್ದು ಮರುಬಳಕೆಯ ರಾಕೆಟ್ ಆಗಿರುವುದರಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಕೊನೆಯದಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ ನೋಡಿ. ಬ್ಯಾಸ್ಟಿಲ್ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.